ಅನೈತಿಕ ಸಂಬಂಧದ ವಿಚಾರವಾಗಿ ತಮ್ಮನನ್ನ ಸಾವಿನ ದವಡೆಯಿಂದ ಪಾರು ಮಾಡಲು ಹೋಗಿ ಅಣ್ಣ ಬಲಿಯಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿದೆ. ಕೊಲೆ ಸಂಬಂಧ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಜನರನ್ನ ಬಂಧಿಸಲಾಗಿದೆ. ಮಹೇಶ್ ನಾಯಕ್ ಎನ್ನುವವರ ಪತ್ನಿ ಸುಚಿತ್ರಾ ಜೊತೆ ಜ್ಯೋತಿಷಿ ಕಮಲಾಕರ ಭಟ್ ಅನೈತಿಕ ಸಂಬಂಧ ಹೊಂದಿದ್ದರಂತೆ. ಇದೇ ವಿಚಾರವಾಗಿ ಸುಚಿತ್ರಾ, ಆಕೆಯ ತಂದೆ ಸೇರಿದಂತೆ 7 ಜನರ ತಂಡ ಮಹೇಶ್ ನಾಯಕ್ ಮೇಲೆ ಹಲ್ಲೆಗೆ ಮುಂದಾಗಿದೆ. ಈ ವೇಳೆ ತಮ್ಮನನ್ನ ರಕ್ಷಣೆ ಮಾಡೋದಕ್ಕೆ ಬಂದಂತಹ ಅಣ್ಣ ವಸಂತ್ ನಾಯ್ಕ್ ತೀವ್ರವಾಗಿ ಗಾಯಗೊಂಡು ಜೀವ ತೆತ್ತಿದ್ದಾರೆ. ಇನ್ನು ಮಹೇಶ್ ನಾಯ್ಕ್ ಕೂಡ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಕೊಲೆ, ಹಲ್ಲೆ, ಗಲಾಟೆಗೆ ಸಂಬಂಧಪಟ್ಟಂತೆ ಜ್ಯೋತಿಷಿ ಕಮಲಾಕರ ಭಟ್ ಇವರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಹಾಗೂ ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ತಂದೆ ಲೋಕನಾಥ್ ಸೇರಿದಂತೆ 7 ಜನರನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ತಂದೆ ತಾಯಿ ಜಗಳ ಬಿಡಿಸಲು ಹೋದ ಮಗಳು ಬಲಿಯಾಗಿರುವ ಘಟನೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ತೂಮಿನಾಡು ಎಂಬಲ್ಲಿ ನಡೆದಿದೆ. ಜುಮೈಲಾ ಕೊಲೆಯಾದ ದುರ್ದೈವಿ ಒಮರ್ ಫಾರೂಕ್ನ ಪತ್ನಿಯ ಸಹೋದರಿಯ ಮನೆಯಲ್ಲಿ ಘಟನೆ ನಡೆದಿದ್ದು, ಇದೇ ಮನೆಯಲ್ಲಿ ಜುಮೈಲಾ ತನ್ನ ತಾಯಿ ಜೊತೆಗೆ ವಾಸವಾಗಿದ್ದರು. ಆದರೆ ತಂದೆ ತಾಯಿ ನಡುವೆ ಗಲಾಟೆ ಹೆಚ್ಚಾಗಿ ವಿಚ್ಛೇದನದ ಮಾತುಕತೆ ಕೂಡ ಆಗಿತ್ತು. ಈ ವೇಳೆ ತಂದೆ ಒಮರ್ ತನ್ನ ಹೆಸರಿಗೆ ಆಸ್ತಿ ಮಾಡಿಕೊಡುವಂತೆ ಕತ್ತಿ ಹಿಡಿದು ಜಗಳ ತೆಗೆದಿದ್ದ. ಈ ವೇಳೆ ಜಗಳ ಬಿಡಿಸಲು ಹೋದ ಮಗಳು ಜುಮೈಲಾಗೆ ಕತ್ತಿ ತಗುಲಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ. ಸದ್ಯ ಒಮರ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇದೇ ಘಟನೆ ವೇಳೆ ಆರೋಪಿ ತಂದೆಯಿಂದ ಇರಿತಕ್ಕೊಳಗಾಗಿದ್ದ ಬಾಲಕಿಯ ದೊಡ್ಡಪ್ಪ ಕೂಡ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಬಾಲಕಿಯ ದೊಡ್ಡಪ್ಪ ಶೇಖುಂ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮನೆಯ ವಿವಾದ ಕೋರ್ಟ್ನಲ್ಲಿ ಇರುವಾಗಲೇ ವೃದ್ಧನನ್ನ ಮನೆಯಿಂದ ಹೊರಗೆ ಹಾಕಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿಯ ಸಿದ್ದೇಶ್ವರ ನಗರದಲ್ಲಿ ವಿಕೃತಿ ಮೆರೆದಿದ್ದಾರೆ. ಉಟ್ಟ ಬಟ್ಟೆಯಲ್ಲಿ ವೃದ್ಧನನ್ನ ಮನೆಯಿಂದ ದುಂಡಪ್ಪ, ನರೇಗಲ್, ರಾಜು, ಸಿಕ್ಕಳವಾಡಿ, ಸಿದ್ದು ಮಳಗಾವಿ ಎನ್ನುವವರು ಮನೆಯಿಂದ ಹೊರಹಾಕಿದ್ದಾರೆ. ಹುಸೇನ ಸಾಬ್ ಹಾಗೂ ಶಕುಂತಲಾ ಘೋಪರ್ಡೆ ಇಬ್ಬರು ಕೂಡ ಸೇರಿ ಮನೆ ಕಟ್ಟಿದ್ರು. ಆದರೆ ಶಕುಂತಲಾ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ವಾಸವಿದ್ರು. ಹುಸೇನ್ ಸಾಬ್ ಬೀಳಗಿಯ ಮನೆಯಲ್ಲಿ ಇರ್ತಾ ಇದ್ರು. ಆದರೆ ಇತ್ತೀಚೆಗೆ ಶಕುಂತಲಾ ಮನೆಯನ್ನ ಹುಸೇನ್ ಸಾಬ್ಗೆ ಗೊತ್ತಿಲ್ಲದೆ ದುಂಡಪ್ಪ ಅವರಿಗೆ ಮಾರಾಟ ಮಾಡಿದ್ದಾರೆ. ವಿಷಯ ತಿಳಿದು ಹುಸೇನ್ ಸಾಬ್ ಬೀಳಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಆದರೆ ನಾನು ಮನೆ ಖರೀದಿ ಮಾಡಿದ್ದೇನೆ, ಮನೆ ಖಾಲಿ ಮಾಡಿ ಅಂತ ಟಾವೆಲ್ ಹಾಗೂ ಬನಿಯನ್ ಮೇಲೆಯೇ ವೃದ್ಧನನ್ನ ಹೊರಹಾಕಿ ದುಷ್ಕೃತ್ಯ ಮೆರೆದಿದ್ದಾರೆ. ವೃದ್ಧನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಬೀಳಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಧರ್ಮಸ್ಥಳ ಅಸಹಜ ಸಾವುಗಳ ತನಿಖೆಗೆ ಕೋರಿ ಹೈಕೋರ್ಟ್ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಪಿಐಎಲ್ ಸಲ್ಲಿಸಿದ್ದು, ಇವತ್ತು ಅರ್ಜಿ ವಿಚಾರಣೆ ನಡೆದಿದೆ. ಈ ವೇಳೆ ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಮಾಹಿತಿ ನೀಡಿದ್ದು, 74 ಅಸಹಜ ಸಾವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದೇವೆ. ಬಹುತೇಕ ಮಿಸ್ಸಿಂಗ್ ಪ್ರಕರಣಗಳು ಮುಕ್ತಾಯವಾಗಿವೆ. 1 ವಾರದಲ್ಲಿ ಈ ಬಗ್ಗೆ ಮಾಹಿತಿ ನೀಡ್ತೇವೆ ಎಂದಿದ್ದಾರೆ. ಇನ್ನು ವಿಚಾರಣೆಯನ್ನು ಫೆಬ್ರವರಿ 19ಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿಕೆ ಮಾಡಿದೆ. ಬೆಳಗಾವಿಯ ಬಂಟುಮುರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಬೆಳಗಾವಿ ಹೆಚ್ಚುವರಿ 10ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಆದರೆ ಕೋರ್ಟ್ ಶಿಕ್ಷೆಯನ್ನ ಕಾಯ್ದಿರಿಸಿದ್ದು, ನಾಳೆ ಶಿಕ್ಷೆ ಪ್ರಕಟಿಸುವುದಾಗಿ ಮುಂದೂಡಿಕೆ ಮಾಡಿದೆ. ಹೀಗಾಗಿ 12 ಜನ ಆರೋಪಿಗಳನ್ನು ಪೊಲೀಸರು ವಾಪಸ್ ಹಿಂಡಲಗ ಜೈಲಿಗೆ ಕರೆದೊಯ್ದಿದ್ದಾರೆ. ಹಾವೇರಿಯ ಹಾನಗಲ್ ಕುಮಾರೇಶ್ವರ ವಿರಕ್ತ ಮಠದ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಗುರುಸಿದ್ದಿ ರಾಜಯೋಗೀಂದ್ರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮಠದ ಆಸ್ತಿಗಳನ್ನು ನಿಯಮ ಬಾಹಿರವಾಗಿ ಮಾರಾಟ ಮಾಡಿದ ಆರೋಪ ಇರೋದ್ರಿಂದ ರವೀಂದ್ರ ಚಿಕ್ಕೇರಿ ಎಂಬುವವರನ್ನ ಅವರು ನೀಡಿದಂತಹ ದೂರಿನ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಸದನದಲ್ಲಿ ಅಬಕಾರಿ ವರ್ಸಸ್ ನರೇಗಾ ಜಟಾಪಟಿ ಜೋರಾಗಿ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸದಸ್ಯರ ವಿರುದ್ಧ ಗರಂ ಆಗಿದ್ದಾರೆ. ನರೇಗಾ ಬಗ್ಗೆ ಚರ್ಚೆ ಆಗಬೇಕು, ನಿಯಮಾವಳಿ ಪ್ರಕಾರ ಸದನ ನಡೀಬೇಕು ಅಂತ ಹೇಳಿದ್ರು. ಈ ವೇಳೆ ವಿಪಕ್ಷದವರು ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ದು ಭಾರಿ ಗದ್ದಲ ಆಯಿತು. ಇದರ ಮಧ್ಯೆಯೂ ಸಿಎಂ ನರೇಗಾ ಚರ್ಚೆ ಪ್ರಸ್ತಾಪಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಯಾರೂ ನಿಮ್ಮ ಮಾತನ್ನ ಕೇಳಲ್ಲ, ಅವರನ್ನು ಹೊರಗೆ ಹಾಕಿ ಅಂತ ಸಿಎಂ ಸ್ಪೀಕರ್ ಹೇಳಿದ್ದಾರೆ. ಈ ವೇಳೆ ಭಾರಿ ಗದ್ದಲ ಗಲಾಟೆಯಾಗಿದ್ದು ಸ್ಪೀಕರ್ ಕೆಲಕಾಲ ಸದನವನ್ನ ಮುಂದೂಡಿದರು. ಅಧ್ಯಕ್ಷ ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಅಧ್ಯಕ್ಷ ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ.
ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಸಿಎಂ ಸದನದ ನಿಯಮ ಗಾಳಿಗೆ ತೂರಿ ಕೇಂದ್ರದ ವಿರುದ್ಧ ನಿರ್ಣಯ ತೆಗೆದಿದ್ದಾರೆ. ನಿಯಮದ ಪ್ರಕಾರ ನಮಗೆ 7 ದಿನದ ಮೊದಲು ನಿರ್ಣಯದ ಬಗ್ಗೆ ನೋಟಿಸ್ ಕೊಡಬೇಕು. ಆದರೆ ಇವತ್ತು ಏಕಾಏಕಿ ನಿರ್ಣಯ ತಂದಿರೋದು ಕಾನೂನು ಬಾಹಿರ. ಸದನದಲ್ಲಿ ಸಿಎಂ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಸಿಎಂಗೆ ತಾವು ಮುಂದುವರಿಯೋದು ಮುಖ್ಯ, ಅದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ. ತಿಮ್ಮಾಪುರ ರಾಜೀನಾಮೆ ಪಡೆಯಲೇಬೇಕು, ನಾವು ಹೋರಾಟ ಮುಂದುವರಿಸ್ತೇವೆ ಅಂದಿದ್ದಾರೆ. ನಿಯಮಗಳನ್ನ ಗಾಳಿಗೆ ತೂರಿ ನಿರ್ಣಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರವನ್ನ ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂತ ಒಂದು ನಿರ್ಣಯವನ್ನ ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮ್ಗೆಲ್ಲರಿಗೂ ಕಾಪಿ ಕೊಡಬೇಕು. ಆದ್ರೆ ಇವತ್ತು ಮುಖ್ಯಮಂತ್ರಿ ಆದಂಥವ್ರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನ ಕೆಟ್ಟ ರೀತಿಯಾಗಿ ಬೈಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದ್ರೆ ನಾವು ಸೇರ್ಕೊಂತೀವಿ. ಅವ್ರಿಗೆ ಯೋಗ್ಯತೆ ಇದ್ರೆ ಕಾಂಗ್ರೆಸ್ ನಿರ್ಣಯ ಅಂತ ಮಾಡ್ಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡ್ಲಿ, ಪ್ರಿಯಾಂಕಾ ವಾಡ್ರಾನ ಮಾಡ್ಕೊಂಡು ಇಲ್ಲಿ ಬಂದು ಅಧಿವೇಶನದಲ್ಲಿ ಈ ನಿಯಮ ಬಾಹಿರವಾಗಿ ಕೇಂದ್ರ ಸರ್ಕಾರದ ಟೀಕೆ ಮಾಡುವಂಥದ್ದು ಎಷ್ಟು ಸರಿ? ನಜೀರ್ಗೆ ಪಾಕಿಸ್ತಾನ ನಾಲಿಗೆ ಎಂದಿದ್ದ ವಿಚಾರವಾಗಿ ಪರಿಷತ್ನಲ್ಲಿ ಸಭಾಪತಿ ಮತ್ತೆ ಸಿಟಿ ರವಿಗೆ ಕ್ಷಮೆ ಕೇಳುವಂತೆ ಸೂಚಿಸಿದರು. ಆದರೆ ಸಿಟಿ ರವಿ, ನಾನು ತಪ್ಪು ಮಾಡಿಲ್ಲ, ವಿಷಾದ ವ್ಯಕ್ತಪಡಿಸಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ತಪ್ಪು ಮಾಡಿರೋರು ವಿಷಾದ ವ್ಯಕ್ತಪಡಿಸ್ತಾರೆ, ನಾನು ತಪ್ಪು ಮಾಡಲ್ಲ, ನಾನು ದೂರುದಾರ ಅಂತ ವಾದ ಮಾಡಿದ್ದಾರೆ. ಈ ವೇಳೆ HK ಪಾಟೀಲ್, ನೀವು ದೂರುದಾರರಲ್ಲ, ಪ್ರವೋಕೇಟರ್, ಹೀಗಾಗಿ ಸಿಟಿ ರವಿ ಕ್ಷಮೆ ಕೇಳಬೇಕು ಅಂತ ಆಡಳಿತ ಪಕ್ಷದವರು ಕೂಡ ಪಟ್ಟು ಹೇಳಿದರು. ಏನು ಹೇಳಿದ್ದೀನಿ ಅದು ಸತ್ಯವಾಗಿರೋದು. ಹಾಗಾಗಿ ನಾನು ಯಾರನ್ನೂ ಪ್ರವೋಕೇಟು ಮಾಡಿಲ್ಲ, ಯಾರ್ದು ಹೆಸರನ್ನೂ ತಗೊಂಡು ಹೇಳಿಲ್ಲ. ಕೇವಲ ಪ್ರಧಾನಮಂತ್ರಿಗಳು, ಅದು ಯಾರು ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ, ಅವರು ಈ 140 ಕೋಟಿ ಜನರನ್ನು ಪ್ರತಿನಿಧಿಸುವ ನೋಡಿ, ಸದನವನ್ನು ಜವಾಬ್ದಾರಿ ಪೀಠಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ. ಲೋಕಸಭಾ ಕಲಾಪದಿಂದ ಒಟ್ಟು 8 ಸಂಸದರನ್ನ ಅಮಾನತು ಮಾಡಲಾಗಿದೆ. ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಅವರ ಆತ್ಮಕಥೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪಿಸುತ್ತಿದ್ದಂತೆ ಲೋಕಸಭೆಯಲ್ಲಿ ಜೋರು ಗದ್ದಲ ಉಂಟಾಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಸ್ಪೀಕರ್ ಪೀಠದತ್ತ ಕಾಗದವನ್ನ ಹರಿದು ಎಸೆದಂತಹ 8 ಮಂದಿ ಸಂಸದರನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಅಮಾನತು ಮಾಡಿದ್ದಾರೆ. ಈ ಬಜೆಟ್ ಕಲಾಪ ಮುಗಿಯುವವರೆಗೂ ಕೂಡ 8 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. 7 ಕಾಂಗ್ರೆಸ್ ಸಂಸದರು ಮತ್ತು ಸಿಪಿಐಎಂನಿಂದ ಒಬ್ಬ ಸಂಸದನನ್ನ ಅಮಾನತು ಮಾಡಲಾಗಿದೆ. एकदम लोकतंत्र है, सबको बोलने की इजाजत होनी चाहिए, सबकी बात सुननी चाहिए. रिडिक्युलस है, एकदम लोकतंत्र है, सबको बोलने की इजाजत होनी चाहिए, सबकी बात सुननी चाहिए. मैं 3 चीजें बोलना चाहता हूँ. पहली चीज बोलने नहीं दे रहे हैं. मोदी जी घबराए हुए हैं. आपने देखा जो ट्रेड डील 4 महीने से रुकी कुछ बदला नहीं. किसी न किसी कारण, जो मैं जानता हूँ नरेंद्र मोदी जानते हैं. नरेंद्र मोदी जी ने कल शाम उस डील को साइन कर दिया. नरेंद्र मोदी जी पर प्रेशर है, भयंकर प्रेशर है. और नरेंद्र मोदी जी का जो इमेज का गुब्बारा है, जो हजारों करोड़ रुपए लेकर बनाया गया था, वो फूट सकता है. इशू ये नारावाने की स्टेटमेंट नहीं है, ये साइड शो है. और वो भी जानते हैं, मैं भी जानता हूँ. मेन बात ये है कि हमारे प्रधानमंत्री को कॉम्प्रोमाइज कर दिया गया है. किसने किया है, कैसे किया है, ये हिंदुस्तान की जनता को सोचना है. मगर इतिहास में पहली बार हिस्ट्री में LOP को प्रेसिडेंशियल एड्रेस में नहीं बोलने दिया. ಇನ್ನು ಕೇಂದ್ರ ಬಜೆಟ್ ವಿರುದ್ಧ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಗುಡುಗಿದ್ದಾರೆ. ಬಿಜೆಪಿಯವರು ಯಾವ ಮುಖ ಹೊತ್ಕೊಂಡು ಬಜೆಟ್ ಸ್ವಾಗತ ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಇಲ್ಲ, ನಮಗೆ ಸೇರಬೇಕಾದ ಹಣವನ್ನೂ ಕೂಡ ಕೊಡ್ತಿಲ್ಲ. ಕೇಂದ್ರ ಸಚಿವರನ್ನ ಭೇಟಿ ಮಾಡಲು ಪ್ರಯತ್ನಿಸಿದರೆ ನಮಗೆ ಸಮಯವನ್ನು ಕೂಡ ನೀಡಲ್ಲ. ಕುಮಾರಸ್ವಾಮಿ ಈ ಬಜೆಟ್ ಅನ್ನ ಯಾವ ರೀತಿ ಸ್ವಾಗತಿಸ್ತಾರೋ ನನಗೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ನಿಜವಾಗ್ಲೂ ಇದೊಂದು ಅತ್ಯಂತ ದುರದೃಷ್ಟಕರ ಸಂಗತಿ. ಕರ್ನಾಟಕದ ಭಾಗ್ಯಕ್ಕೆ, ಕರ್ನಾಟಕ ಜನತೆಗೆ ಏನೆಲ್ಲ ಆಸೆ ಇಟ್ಟಿದ್ರು, ನಮಗೆ ಕೊಡಬೇಕಾದಂಥ ಹಣವನ್ನು ಸಹ ಕೊಡಲಿಲ್ಲ. ಏನು ಇದೊಂದು ನಿರಾಶಾದಾಯಕ ಬಡ್ಜೆಟು. BJPಯವರು ಯಾವ ಮುಖ ಹೊತ್ಕೊಂಡು ಇದನ್ನು ಸ್ವಾಗತ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಂದೊಂದ್ಸಲ ಏನಾಗ್ತದೆ, ನಾವು ಸಮಯ ಕೇಳಿದ್ರೆ ಸಮಯನೇ ಕೊಡೋದಿಲ್ಲ. ಆ ಥರದ ಘಟನೆಗಳು ನನಗೆ ಸ್ವತಃ ಅನುಭವ ಆಗಿವೆ. ಮುಂದೆ ಪ್ರಸ್ತಾಪ ಸಮಯ ಬಂದಾಗ ಹೇಳ್ತೀನಿ ಏನೇನಾಯಿತು ಅಂತ. ಸಮರ್ಥನೆ ನಮ್ಮ ಈ ಜಿಲ್ಲಾ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇಲ್ಲಿ ಸಂಸತ್ ಸದಸ್ಯರು ಹೇಗೆ ರೀತಿ ಇದನ್ನು ಸಮರ್ಥನೆ ಮಾಡ್ಕೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಗೆ ಏನಾದರೂ ಕೊಡುಗೆ ಇದೆಯಾ ಹೇಳಿ, ಹೋಗಿ ನಮ್ಮ ರಾಜ್ಯಕ್ಕೆ ಕೊಡುಗೆ ಇದೆಯಾ ಹೇಳಿ.
ಹೋಗಲಿ, ಅವರ ಇಲಾಖೆಯಲ್ಲಿ ಕೊಡುಗೆ ಇದೆಯಾ ಹೇಳಿ. ರಾಜ್ಯದಲ್ಲಿ ಗುತ್ತಿಗೆ ಗೋಲ್ಮಾಲ್ ಆಗ್ತಿದ್ಯಾ ಅನ್ನುವಂತಹ ಅನುಮಾನ ಮೂಡಿದೆ. ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಎನ್ನಲಾದ ಕಮಿಷನ್ ಡೀಲ್ನ ವಿಡಿಯೋ ಇದೀಗ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷರ ವಿಡಿಯೋ ವೈರಲ್ ಆಗ್ತಾ ಇದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬಿಡ್ ವಿಚಾರವಾಗಿ ಮಾತನಾಡಿರೋ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಖರ್ಜಿ, ನಿರ್ದೇಶಕ HR ಚಿಂಚಳಿಯವರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಮತ್ತು ನಿರ್ದೇಶಕ HR ಚಿಂಚಳಿ ಅವರನ್ನು ಅಮಾನತು ಮಾಡಲಾಗಿದೆ. ಇಂದು ಚಾಮರಾಜಪೇಟೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇನ್ನು ಕಮಿಷನ್ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಗನ್ನಾಥ್ ಗೌರವ ಅಧ್ಯಕ್ಷರಾಗಿದ್ದರು, ಚಿಂಚೋಳಿ ಸಂಘಟನಾ ನಿರ್ದೇಶಕರಾಗಿದ್ದರು. ಆದರೆ ಈ ಸಂದರ್ಭದಲ್ಲಿ ಈ ರೀತಿ ಆಗಿರುವುದು ಸರಿಯಲ್ಲ. ಇಬ್ಬರನ್ನ ಈಗಾಗಲೇ ಅಮಾನತ್ ಮಾಡಿದ್ದೇವೆ. ಈ ಬಗ್ಗೆ ಸತ್ಯಶೋಧನಾ ಸಮಿತಿ ಮಾಡಿ ಮುಂದೆ ವಜಾ ಮಾಡ್ತೀವಿ. ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾರು ಸಹಿಸಲ್ಲ. ಈ ಘಟನೆಗೂ ಗುತ್ತಿಗೆದಾರರ ಸಂಘಕ್ಕೂ ಸಂಬಂಧ ಇಲ್ಲ. ನಾವು 80% ಕಮಿಷನ್ ಬಗ್ಗೆ ಹೇಳಿಲ್ಲ. ಇದನ್ನು ರಾಜಕೀಯ ಮಾಡಬಾರದು ಅಂತ ಕಿಡಿಕಾರಿದ್ದಾರೆ. ಬಹಳ ವಿಪರ್ಯಾಸ ದಿನ ನಮ್ಮ ಇತಿಹಾಸದಲ್ಲಿ. ಸುಮಾರು ಈಗ 75ನೇ ವರ್ಷ ನಮ್ದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತ ಹೇಳಿ ನಾವು ಭಾವಿಸ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಜಗನ್ನಾಥ್ ಶೇಖರ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನ ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದೀವಿ, 6 ಜನದ ಕಮಿಟಿ. ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಶೇಗಜಿ ಉದ್ಘಾಟನೆಯ ಬೆನ್ನಲ್ಲೇ ಜಗನ್ನಾಥ್ ಶೇಗಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ನಾನು ಯಾರಿಗೂ ಕೂಡ ವಿತ್ಡ್ರಾ ಮಾಡುವಂತೆ ಒತ್ತಡವನ್ನ ಹೇರಿಲ್ಲ. ಯಾರಿಗೂ ಕೂಡ ನಾನು ಹಣ ಕೊಡುವಂತೆ ಒತ್ತಡವನ್ನ ಹಾಕಿಲ್ಲ. ನನಗೆ ನೋಟಿಸ್ ನೀಡಿ ತನಿಖೆ ನಡೆಸಿ ತಪ್ಪು ಕಂಡು ಬಂದ್ರೆ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ ಅಂದ್ರೆ ಅವರ ಬಂಡವಾಳ ಬಯಲು ಮಾಡ್ತೇನೆ. ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪವನ್ನ ಮಾಡಿದ್ದೆ. ಇದುವೇ ನನ್ನ ಉಚ್ಚಾಟನೆಗೆ ಕಾರಣ ಅಂತ ಅನ್ಸುತ್ತೆ. ಸರ್ಕಾರದ ಮೇಲೆ ನಾನು ಮಾಡಿರುವಂತಹ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿಗಳಿದೆ. ಸೂಕ್ತ ಸಮಯದಲ್ಲಿ ಬಯಲಿಗೆ ತರ್ತೇನೆ ಅಂದಿದ್ದಾರೆ. ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ. ನಂಗೆ ಇವ್ರು ಉಚ್ಚಾಟನೆ ಮಾಡಿದ್ರು ಫೋನ್ ಬರಲಿ ಅವ್ರದ್ದು, ಶಾಸಕರದು, ಅವ್ರದ್ದು, ಇವ್ರದ್ದು, ನಮ್ಮದು ಅಧ್ಯಕ್ಷರದು. ನಾನು ನಾಳೆ ಮತ್ತೆ ಪ್ರೆಸ್ ಮಾಡಿ ಕರೆದು ಹೇಳ್ತೀನಿ ಅವ್ರದೆಲ್ಲ ಏನು ಸುದ್ದಿ ಹ್ಯಾಂಗತ್ತೀವಿ. ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು ನಿಮ್ಮ ಜೊತೆ ಅಥವಾ ಮಾಡಬೇಕು, ಚರ್ಚೆ ನೋಟಿಸ್ ಕೊಡಬೇಕು. ಇದ್ರ ಬಗ್ಗೆ ಕ್ಲಿಯರ್ ಕೊಡಿ. ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಏನಂತ ಕರೆದ್ರೆ ಹ್ಯಾಂಗ್ ಮಾಡ್ತಾರೆ ಇವರು? ನಾ ಎಲ್ಲ ನಾಳೆ ಕರ್ನಾಟಕ ಸ್ಟೇಟ್ ಎಲ್ಲ ಕಾಂಟ್ರಾಕ್ಟರ್ಗೆಲ್ಲ ನೆರೆಸ್ತೀನಿ. ಎಲ್ಲರಿಗೂ ನೆರೆಸ್ತೀನಿ. ನಂದೇ ಆದಂತ ಒಂದು ಬೆಂಬಲ ನನಗಾನು ನೆರೆಸ್ತೀನಿ. ಒಂದು ಮುಚ್ಚಳಂಗಿಲ್ಲ ಒಟ್ಟಿ ಏನ್ ದಾಖಲಾತಿ ಅಂಬೋದು. ಯಾಕೆ ಟೆಂಡರ್ ಅದ ಏನ್ ನಂದು ಒಟ್ಟೆ ನಂದು ಕಮಿಷನ್ ವಿಷಯದಾಗ ನಂದು ಕಂಪ್ಲೇಂಟ್ ಇಲ್ಲ. ಯಾರ್ಯಾರು ರೊಕ್ಕ ಬೇಡಿರತ್ತೇಳಿ ನಾವು ಬರಲಿಲ್ಲ. ಟೆಂಡರ್ದಿಗೆ ಅನ್ಯಾಯ ಮಾಡಿದ್ರೆ ಟೆಂಡರ್ದಾಗ ಮೋಸ ಮಾಡ್ಲಿಕ್ಕೆ ಇದು ಒಂದೇ ಮೊದಲು ನಡೆದ ಹೋರಾಟ ಅಂತ ಒಂದೇ ಅದು ಒಂದು ಪ್ರೂಫ್ ಮಾಡ್ತೀವಿ. ದಕ್ಷಿಣ ಪಿನಾಕಿನಿ ನದಿ ಪಾತ್ರದ ನೀರು ಹಂಚಿಕೆ ಟ್ರಿಬ್ಯುನಲ್ ರಚನೆಗೆ ಆಗ್ರಹ ಕೇಳಿಬಂದಿದೆ. ನಿನ್ನೆಯಷ್ಟೇ ಜಲ ವಿವಾದದ ಬಗ್ಗೆ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ 1 ತಿಂಗಳ ಒಳಗಾಗಿ ಟ್ರಿಬ್ಯುನಲ್ ರಚನೆ ಮಾಡುವಂತೆ ಸೂಚನೆ ಕೊಟ್ಟಿತ್ತು. ಅನೇಕ ವರ್ಷಗಳಿಂದ ದಕ್ಷಿಣ ಪಿನಾಕಿನಿ ನದಿ ವಿವಾದ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಾಲಾರ್ ನದಿ ಕಾಲುವೆ ಮಾರ್ಗವಾಗಿ ಹರಿಯುವ ನೀರು ಕರ್ನಾಟಕ ರಾಜ್ಯ ಬಳಸಿಕೊಳ್ತಾ ಇದೆ ಎಂಬುದು ತಮಿಳುನಾಡು ಆರೋಪ ಮಾಡಿತ್ತು. ಪಾಲಾರ್ ಹಾಗೂ ದಕ್ಷಿಣ ಪಿನಾಕಿನಿ ನದಿ ನೀರು ಹರಿಯುವ ಭಾಗದಲ್ಲಿ ತಮಿಳುನಾಡು ಚೆಕ್ ಡ್ಯಾಂ ನಿರ್ಮಿಸಲು ಅನುಮತಿ ಪಡೆದಿದೆ ಅಂತ ಹೇಳಿದ್ದ ತಮಿಳುನಾಡು ಸರ್ಕಾರ ಟ್ರಿಬ್ಯುನಲ್ ರಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ದ್ರೌಪದಮ್ಮ ದೇವಿಗೆ ನೀಡಿದ್ದ ಆಭರಣ ಕಳುವು ಮಾಡಿರುವ ಆರೋಪ ಕೇಳಿಬಂದಿದ್ದು, ಮುಜರಾಯಿ ಇಲಾಖೆ ಇಒ ನಾಗರಾಜ್ ಮೇಲೆ ಧರ್ಮರಾಯಸ್ವಾಮಿ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ದಾರೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಸಿಕ್ಕಿತ್ತು. ಅದನ್ನ ನಾಗರಾಜ್ ತೆಗೆದುಕೊಂಡಿದ್ದಾರೆ. ನಾನು RTI ಹಾಕಿ ಹಾಗೂ ವಿಡಿಯೋ ಪರಿಶೀಲಿಸಿದಾಗ ವಿಚಾರ ಬಯಲಾಗಿದೆ. ಸಿಸಿಟಿವಿ ಫುಟೇಜ್ ಕೂಡ ಇದ್ದು ಇಒ ಕೂಡ ನಾಗರಾಜ್ ಒಪ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅಧಿಕಾರಿಗಳು ಕರಗ ನಡೆಸುವಾಗ ಭಾರಿ ಹಗರಣ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ. ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ ಅವ್ರ ಜೋಬಲ್ಲಿ ಹಾಕೊಂಡ್ಬಿಟ್ರು ಅಂತ.
ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬಹುದು, ಎಲ್ಲ ವಿತ್ತು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆಯ ಇಒ ನಾಗರಾಜನನ್ನ ಅಮಾನತು ಮಾಡಲಾಗಿದೆ. 122 ಗ್ರಾಂ ತೂಕದ ಚಿನ್ನ ಕಳ್ಳತನದ ಆರೋಪವನ್ನ ಹೊತ್ತಿರುವಂತಹ ಇಒ ನಾಗರಾಜನ್ನ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅಮಾನತು ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಮತ್ತೊಂದು ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಕಗಲಿಪುರದಲ್ಲಿ ಬಾಲಕನ ಸಾವಿನ ಬಳಿಕವೂ ಜಿಬಿಐ ಚೆತ್ಕೊಂಡಿಲ್ಲ. ಕಾಮಗಾರಿ ಮುಗಿಸಿ 2 ತಿಂಗಳಿಗೆ ಸ್ಲ್ಯಾಬ್ ಕಿತ್ತು ಬರ್ತಾ ಇದೆ. ಏಕಾಏಕಿ ಮುರಿದಿರುವ ಸ್ಲ್ಯಾಬ್ನಿಂದಾಗಿ ಹಲವು ಸಮಸ್ಯೆ ಉಂಟಾಗಿದೆ. ನಡು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಹಲವು ಬಾರಿ ಪಾಲಿಕೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಗುಜರಾತ್ನ ಅಹಮದಾಬಾದ್ನಲ್ಲಿ 260 ಜನರನ್ನ ಬಲಿ ಪಡೆದಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಕಾಣಿಸಿಕೊಂಡಿದ್ದಂತಹ ತಾಂತ್ರಿಕ ಸಮಸ್ಯೆಯೊಂದು ಮತ್ತೆ ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನದಲ್ಲಿ ಮತ್ತೆ ಕಾಣಿಸಿಕೊಂಡಿದೆ. ಲಂಡನ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಯಾವುದೇ ತೊಂದರೆ ಇಲ್ಲದೆ ವಿಮಾನ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದಿಳಿದಿದೆ. ಇನ್ನು ಈ ಘಟನೆಯಿಂದಾಗಿ ವಿಮಾನ ಸೇವೆಯಿಂದ ವಾಪಸ್ ಪಡೆದು ಪರಿಶೀಲನೆಗೆ ಒಳಪಡಿಸಲಾಗಿದೆ ಮತ್ತು ಫ್ಯೂಯಲ್ ಸ್ವಿಚ್ನ ಸಂಭವನೀಯ ದೋಷದ ಬಗ್ಗೆ ಪೈಲಟ್ ಗಮನಕ್ಕೆ ತಂದಿದ್ದಾರೆ. ಈ ಬಗ್ಗೆ ಪರಿಶೀಲಿಸಲಾಗ್ತಾ ಇದೆ ಅಂತ ಏರ್ ಇಂಡಿಯಾ ತಿಳಿಸಿದೆ. ಇನ್ನು ಏರ್ ಇಂಡಿಯಾ ತಾಂತ್ರಿಕ ದೋಷದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೋಯಿಂಗ್ 787 ವಿಮಾನಗಳ ಇಂಧನ ಸ್ವಿಚ್ ತಪಾಸಣೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ ಇಂಡಿಯಾ ತಪಾಸಣೆ ಮಾಡಲಾಗಿದ್ದು ಪೈಲಟ್ಗಳಿಗೆ ಯಾವುದೇ ದೋಷ ಕಂಡುಬಂದಲ್ಲಿ ವರದಿ ಮಾಡಲು ಸೂಚನೆ ನೀಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ವಿಮಾನಗಳ ಹಾರಾಟದ ವೇಳೆಗೆ 2 ಬೀದಿ ನಾಯಿಗಳು ರನ್ವೇಗೆ ನುಗ್ಗಿದ್ದಾವೆ. ರನ್ವೇಗೆ ನುಗ್ಗಿ ಫ್ಲೈಟ್ಗಳ ಬಳಿ ಬೀದಿ ನಾಯಿಗಳು ಓಡಾಡಿದ್ದಾವೆ. ಕೂಡಲೇ ಅಲರ್ಟ್ ಆದ ಏರ್ಪೋರ್ಟ್ ಸಿಬ್ಬಂದಿ ಹರಸಾಹಸ ಪಟ್ಟು 2 ಬೀದಿ ನಾಯಿಗಳನ್ನು ಸೆರೆ ಹಿಡಿದಿದ್ದಾರೆ. ಹಾಡಹಗಲೇ ನಂದಿನಿ ಹಾಲಿನ ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡಿರುವಂತಹ ಘಟನೆ ಬನ್ನೇರುಘಟ್ಟ ಸಮೀಪದ ಮೈಲಸಂದ್ರದ SRY ಲೇಔಟ್ನಲ್ಲಿ ನಡೆದಿದೆ. ಚಂದ್ರಶೇಖರ್ ಎನ್ನುವವರಿಗೆ ಸೇರಿದ ಹಾಲಿನ ಅಂಗಡಿಯಲ್ಲಿದ್ದ 32,000 ಹಣ ಕದ್ದು ಪರಾರಿಯಾಗಿದ್ದಾರೆ. ಅಂಗಡಿ ಮಾಲೀಕ ಮನೆಗೆ ತಿಂಡಿ ಮಾಡಲು ಹೋದಾಗ ಕಳ್ಳತನವಾಗಿದ್ದು ಸಿಸಿಟಿವಿ ಪರಿಶೀಲಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಮಾರ್ನಿಂಗ್ ಒಂದು 10:10 ಹಿಂಗೆ ಯಾರೋ ಇಬ್ಬರು ಡಿಯೋದಲ್ಲಿ ಗಾಡೀಲಿ ಬಂದು ಏನು ಮಾಡಿದ್ದಾರೆ, ಕ್ಯಾಶ್ ಕೌಂಟ್ರಲ್ಲಿ ಇದ್ದಿದ್ದು ಅಮೌಂಟು ಅವತ್ತಿನ ಪೇಮೆಂಟ್ ಏನಿದೆ ಅಷ್ಟು ಎತ್ಕೊಂಡು ಹೋಗಿದ್ದಾರೆ. ಸೊ CC ಕ್ಯಾಮ್ರಾ ಇದೆ, ಫೋಟೇಜ್ ಎಲ್ಲ ಸಿಕ್ಕಿದೆ. ಅದರಲ್ಲಿ CC ಕ್ಯಾಮ್ರಾದಲ್ಲೆಲ್ಲ ಫೋಟೇಜ್ ಎಲ್ಲ ಇದೆ. ಸೊ ಆಲ್ರೆಡಿ ನಾವು FIR ಕೂಡ ಮಾಡಿಸಿದ್ದೀವಿ ಬನ್ನಾಟ ಪೊಲೀಸ್ ಸ್ಟೇಷನಲ್ಲಿ. ಇಬ್ಬರು ಬಂದು ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಿದೆ. ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಆಗಿದೆ. ಅಕ್ಕಿ, ತೊಗರಿ ಬೇಳೆ ಮತ್ತು ಮೆಣಸು ಸೇರಿದಂತೆ ಹಲವು ಪದಾರ್ಥಗಳ ಮೇಲಿನ ದರ ಹೆಚ್ಚಳ ಮಾಡಲಾಗಿದೆ. ಸಗಟು ವ್ಯಾಪಾರದಲ್ಲೇ ಅಕ್ಕಿ ಬೆಲೆ 20 ರೂಪಾಯಿವರೆಗೆ ಏರಿಕೆಯಾಗಿದ್ದು ಚಿಲ್ಲರೆ ವ್ಯಾಪಾರದ ಅಂಗಡಿಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಆಗಿದೆ. ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿನ ನೇರ ನೇಮಕಾತಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. 1 ಬಾರಿಗೆ ಮಾತ್ರ ಅನ್ವಯ ಆಗುವಂತೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದ್ದು ಡಿಸೆಂಬರ್ 31, 2027ರವರೆಗಿನ ಎಲ್ಲ ನೇರ ನೇಮಕಾತಿಗೆ ಇದು ಅನ್ವಯವಾಗಲಿದೆ. ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಿಗೆ ವಿನಾಯಿತಿ ಘೋಷಿಸಿದ್ದಾರೆ. ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಜನರಿಂದ ಉತ್ತಮ ರಿವ್ಯೂ ಬಂದಿರುವ ಹಿನ್ನೆಲೆ ಲ್ಯಾಂಡ್ ಲಾರ್ಡ್ ಚಿತ್ರದ ತೆರಿಗೆ ವಿನಾಯಿತಿ ನೀಡುವಂತೆ ದಲಿತ ಸಂಘಟನೆಗಳು ಮನವಿ ಮಾಡಿದ್ವು. ಅದರಂತೆ ಸಿಎಂ ಚಿತ್ರಕ್ಕೆ ಸಿನಿಮಾ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಇನ್ನು ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡಿದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೂ ದಲಿತ ಸಂಘಟನೆಗಳಿಗೆ ನಟ ದುನಿಯಾ ವಿಜಯ್ ಸೋಷಿಯಲ್ ಮೀಡಿಯಾ ಮೂಲಕ ಧನ್ಯವಾದ ತಿಳಿಸಿದ್ದಾರೆ.